ಹಾಂ ಸರ್ ಸರ್ ಮ್ಯಾಚ್ ಫಿಕ್ಸಿಂಗ್ ಮಾಡಿದರೆ ಯತ್ನಾಳು ಹಾಳಾಗಿ ಹೋಗಲಿ, ಯಡಿಯೂರಪ್ಪನ ಹಾಳಾಗಿ ಹೋಗಲಿ, ನನಗೇನು ಯತ್ನಾಳು ಹಿಂದಿರ್ತಕ್ಕಂಥವನಲ್ಲ ನಾನು. ಯತ್ನಾಳು ಬಿಜಾಪುರ, ನಾನು ದಾವಣಗೆರೆಯಲ್ಲಿ ನಡೆದಿರೋ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಮಂಥನ ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಕ್ಕಂಥವ್ನು ನಾನು ಯತ್ನಾಳಾಗಲಿ ರಮೇಶ್ ಜಾರಕಿಹೊಳಿಯವರಾಗಲಿ ಅವರಿಂದ ಪ್ರಭಾವಿತನಾದಂಥವನಲ್ಲ. ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥವ್ನು. ನಾಳೆ ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ಭ್ರಷ್ಟರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋರನ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಎಂಥ ಅನ್ಯಾಯ ರೀ! ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇರ್ತಾನೆ, ಅವನನ್ನು ತೆಗೆದು ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ನಾಯಕರು ಹಾಕ್ತಾರೆ ಅಂದರೆ ಕಾಂಗ್ರೆಸ್ಸಿಗೆ ದ್ರೋಹ ಮಾಡ್ದಂಗಲ್ವ? ಅದೇ ರೀತಿ ಕಾಂಗ್ರೆಸ್ಸಿನ ವಿರುದ್ಧ ವೀಕ್ ಅಭ್ಯರ್ಥಿಗಳನ್ನು ಬಿ ಜೆ ಪಿಯವರು ನಿಲ್ಲಿಸ್ತಾರೆ ಅಂದರೆ ಬಿ ಜೆ ಪಿ ಪ್ರಾಮಾಣಿಕರಿಗೆ ಅನ್ಯಾಯ ಮಾಡ್ದಂಗಲ್ವ? ಇದನ್ನು ಯಡಿಯೂರಪ್ಪರು ಮಾಡಿರಲಿ, ಯತ್ನಾಳ್ ಮಾಡಿರಲಿ, ಸತ್ಯ ಆದರೆ ಎಲ್ಲರನ್ನೂ ಕೂಡ ಖಂಡಿಸ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರಿಗೆ ಇಲ್ಲ, ಸಂಸದರ ಹತ್ರ ಕಷ್ಟ ಹೇಳ್ಕೊಂಬರೋಕೆ ಹೋದ್ವಿ. ನಾವು ಹೋಗ್ತಿದ್ದಂಗೆ ಅವರೇ ಈ ಅವ್ಯವಹಾರ ಭ್ರಷ್ಟಾಚಾರದ ಬಗ್ಗೆ ಕೇಳಿ ನಾವು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅಂತೇಳಿ ಸಮಾಧಾನವಾಗಿ ವಾಪಸ್ ಬಂದರು.